ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ಪ್ರೀತಿಯ ದೇವಜನರಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕವಾಗಿ, ಟಿ.ವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಿರುವಂಥ ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಕಳೆದ ದಿನಗಳಲ್ಲೆಲ್ಲ, ಕಳೆದ ವಾರಗಳಲ್ಲೆಲ್ಲ ನಮ್ಮನ್ನು ದೇವರು ಅದ್ಭುತವಾಗಿ ನಡೆಸಿದ್ದಾನೆ. ಎಷ್ಟೆಲ್ಲ ರೀತಿಯ ಹೋರಾಟಗಳಲ್ಲಿ, ಶೋಧನೆಗಳಲ್ಲಿ, ಕಷ್ಟಗಳಲ್ಲಿ ಕೈ ಹಿಡಿದು ಕಾಪಾಡಿಕೊಂಡು ಬಂದಿದ್ದಾನೆ. ಆತ ನಮಗೆ ರಕ್ಷಣೆ ಕೊಟ್ಟಿದ್ದಾನೆ, ನಿತ್ಯ ಜೀವ ಕೊಟ್ಟಿದ್ದಾನೆ. ಹಾಗಾಗಿ ಆತನ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಪ್ರಾರ್ಥನೆಯೊಂದಿಗೆ ಈ ದಿನದ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಸ್ವಾಮಿ, ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ಆರಾಧನೆಗೋಸ್ಕರ ಸೇರಿ ಬರುವ ಹಾಗೆ ನಮಗೆ ಕೃಪೆ ಮಾಡಿದ್ದಿ ಸ್ವಾಮಿ. ಹೌದು ಕರ್ತನೆ, ಆನ್ಲೈನ್ ಮೂಲಕವಾಗಿ, ಟಿ.ವಿ ಮೂಲಕವಾಗಿ ಅನೇಕರು ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೆ ನೀನು ಸಹಾಯ ಮಾಡು, ಎಲ್ಲರನ್ನು ನೀನು ಆಶೀರ್ವಾದ ಮಾಡು. ಅವರ ಪ್ರತಿಯೊಂದು ಅಗತ್ಯಗಳನ್ನು ನೀನು ಪೂರೈಸು, ಕೊರತೆಗಳನ್ನು ನೀಗಿಸು ಸ್ವಾಮಿ. ಹಾಗೆ ಕರ್ತನೆ, ಆತ್ಮಿಕವಾಗಿ ಬಲಪಡಿಸು. ಹಾಗೆ ಕರ್ತನೆ, ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡು. ಹಾಗೆ ಲೋಕದ ಎಲ್ಲ ಸ್ಥಳಗಳಲ್ಲಿ, ಎಲ್ಲ ಭಾಗಗಳಲ್ಲಿ ನಡೆಯುವ ಆರಾಧನಾ ಕೂಟಗಳಲ್ಲಿ ನಿನ್ನ ಪ್ರಸನ್ನತೆ ಇಳಿಯಲಿ ಸ್ವಾಮಿ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವರಾಗಿದ್ದೇವೆ. ಪವಿತ್ರಾತ್ಮನ ನಿಯಂತ್ರಣಕ್ಕಾಗಿ ನಡೆಸುವಿಕೆಗಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ನಾವು ದೇವರಿಗೆ ಸ್ತೋತ್ರಗಳನ್ನು ಹಾಡುತ್ತಾ, ಸ್ತೋತ್ರ ಗೀತೆಯನ್ನು ಹಾಡುತ್ತಾ, ಹೃದಯಾಂತರಾಳದಿಂದ ಆತನಿಗೆ ಸ್ತೋತ್ರ ಮಾಡುತ್ತಾ ನಾವು ಈ ಆರಾಧನೆಯನ್ನು ಪ್ರಾರಂಭಿಸೋಣ. ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸೋತು ಹೋದ ದಿನವೆಲ್ಲ ಸಂತೈಸಿದೆ. ಸುಖ ತಂದು ಇದುವರೆಗೂ ಕಾಪಾಡಿದೆ, ಸುಖ ತಂದು ಇದುವರೆಗೂ ಕಾಪಾಡಿದೆ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ, ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ. ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ, ನನಗೆ ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಆಶ್ರಯವೇ ಕೀರ್ತಿಯವೇ ಸ್ತೋತ್ರ ರಾಜ, ಆಶ್ರಯವೇ ಕೀರ್ತಿಯವೇ ಸ್ತೋತ್ರ ರಾಜ. ಆಪ್ತನೇ ಯೇಸುವೇ ಸ್ತೋತ್ರ ರಾಜ, ಆಪ್ತನೇ ಯೇಸುವೇ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಜೊತೆಯಲ್ಲಿ ಬಂದಿರುವೆ ಸ್ತೋತ್ರ ರಾಜ, ಜೊತೆಯಲ್ಲಿ ಬಂದಿರುವೆ ಸ್ತೋತ್ರ ರಾಜ. ಎದೆಯಲ್ಲಿ ಒರಗಿಸಿದೆ ಸ್ತೋತ್ರ ರಾಜ, ಎದೆಯಲ್ಲಿ ಒರಗಿಸಿದೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಬಾಳಿಗೆ ಬೆಳಕಾಗಿ ಬಂದಿರುವೆ, ಬಾಳಿಗೆ ಬೆಳಕಾಗಿ ಬಂದಿರುವೆ. ವಾಕ್ಯವೆಂಬ ಮನ್ನವನ್ನು ತಂದಿರುವೆ, ವಾಕ್ಯವೆಂಬ ಮನ್ನವನ್ನು ತಂದಿರುವೆ.
ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ, ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ. ಅತಿಶಯ ಮಾಡಿರುವೆ ಸ್ತೋತ್ರ ರಾಜ, ಅತಿಶಯ ಮಾಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ, ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ. ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ, ನಮಗೆ ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರವೆಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರವೆಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೌದು, ಕಳೆದ ದಿನದಲ್ಲಿ, ಕಳೆದ ವಾರದಲ್ಲಿ, ಕಳೆದ ತಿಂಗಳುಗಳಲ್ಲಿ, ಕಳೆದ ವರ್ಷಗಳಲ್ಲಿ ನಮ್ಮನ್ನು ಎಷ್ಟೊಂದು ಅತಿಶಯಕರವಾಗಿ ನಡೆಸಿ ಹೊಸ ದಿನ, ಹೊಸ ವಾರ, ಹೊಸ ವರ್ಷ ನಮಗೆ ಕೊಟ್ಟಿದ್ದಾನೆ. ಆಮೇನ್, ಹಾಲೆಲೂಯ. ಆತನ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ಆತನನ್ನು ಕೊಂಡಾಡೋಣ. ಪ್ರೈಸ್ ದಿ ಲಾರ್ಡ್. ಆತ ನಮ್ಮ ಬಾಳಿಗೆ ಬೆಳಕಾಗಿ ಬಂದಿದ್ದಾನೆ. ವಾಕ್ಯವೆಂಬ ಮನ್ನವನ್ನು ನಮಗೆ ಕೊಡುವಂತ ದೇವರಾಗಿದ್ದಾನೆ. ಜೊತೆಯಲ್ಲೇ ಬಂದು ತನ್ನ ಎದೆಗೆ ನಮ್ಮನ್ನು ಹೊರಗಿಸಿಕೊಳ್ಳುವಂತ ದೇವರಾಗಿದ್ದಾನೆ. ನಮ್ಮ ಆಶ್ರಯ, ನಮ್ಮ ಭರವಸೆ, ನಮ್ಮ ಬಂಡೆ, ನಮ್ಮ ಕೋಟೆಯಾಗಿದ್ದಾನೆ. ಸೋತು ಹೋದ ಸಮಯಗಳಲ್ಲಿ ನಮ್ಮನ್ನು ಸಂತೈಸುವಂತ ದೇವರಾಗಿದ್ದಾನೆ. ಹೌದು, ಆ ಕರ್ತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟುಕೊಂಡು ನಾವು ಕರ್ತನನ್ನು ಕೊಂಡಾಡೋಣ. ನಮಗಾಗಿ, ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವರು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ಸೋಲಿಲ್ಲ, ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ಸೋಲಿಲ್ಲ, ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ಕೆಂಪು ಸಮುದ್ರವು ಎದುರಾದರೂ, ಬರವನ ಸೇನೆಯಿಂದೆತ್ತಿದರು. ಏರಿಕೋ ಗೋಡೆಯು ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು.
ಕೆಂಪು ಸಮುದ್ರವು ಎದುರಾದರು, ಫರೋಹನ ಸೇನೆಯು ಹಿಂದಟ್ಟಿದರು, ಯೆರಿಕೋ ಗೋಡೆಯು ಅಡ್ಡ ನಿಂತರು, ನಂತರ ನನ್ನುಂದೆ ಸಾಗುವನು. ತಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು, ತಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ನನಗೆ ಎದುರಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸುವುದಿಲ್ಲ, ಸೈತಾನನ ತಲೆಯನ್ನು ಜಜ್ಜಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವನು. ನನಗೆ ಎದುರಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸುವುದಿಲ್ಲ, ಸೈತಾನನ ತಲೆಯನ್ನು ಜಜ್ಜಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತದಿ ಯೇಸುವಿನ ನಾಮದಿ ಜಯವು ಜಯ ನನಗೆ, ಯೇಸುವಿನ ರಕ್ತದಿ ಯೇಸುವಿನ ನಾಮದಿ ಜಯವು ಜಯ ನನಗೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ಕೆಂಪು ಸಮುದ್ರವು ಎದುರಾದರು, ಫರೋಹನ ಸೇನೆಯು ಹಿಂದಟ್ಟಿದರು, ಯೆರಿಕೋ ಗೋಡೆಯು ಅಡ್ಡ ನಿಂತರು, ನಂತರ ನನ್ನುಂದೆ ಸಾಗುವನು. ಕೆಂಪು ಸಮುದ್ರವು ಎದುರಾದರು, ಫರೋಹನ ಸೇನೆಯು ಹಿಂದಟ್ಟಿದರು, ಯೆರಿಕೋ ಗೋಡೆಯು ಅಡ್ಡ ನಿಂತರು, ನಂತರ ನನ್ನುಂದೆ ಸಾಗುವನು. ತಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು, ತಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ಹಾಲೆಲೂಯ 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 ಹಾಲೆಲೂಯ. ಹೌದು, ನಮ್ಮ ಕರ್ತನು ನಮ್ಮ ಸಂಗಡ ಇರುವಾತನು, ನಮ್ಮ ಸಂಗಡ ಬರುವಾತನು.
ಆಮೇನ್. ಕೆಂಪು ಸಮುದ್ರ ನಮ್ಮ ಮುಂದೆ ಬಂದರು. ಹೌದು, ಸಮುದ್ರದ ರೀತಿಯ ಶೋಧನೆಗಳು, ಅಡ್ಡಿ ಆತಂಕಗಳು ನಮ್ಮ ಮುಂದೆ ಬಂದರು. ಹೌದು, ಯಾವ ರೀತಿಯ ಹೋರಾಟಗಳು, ಫರೋಹನ ಸೈನ್ಯ, ಫರೋಹನ ಕತ್ತಿ ನಮಗೆ ವಿರೋಧವಾಗಿ ಬಂದರು. ಹೌದು, ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ನಮ್ಮ ಕರ್ತನು ನಮ್ಮ ಸಂಗಡ ಇದ್ದುಕೊಂಡು ನಮಗಾಗಿ ಯುದ್ಧ ಮಾಡುವನು, ನಮಗೆ ಜಯ ಕೊಡುವನು. ಅದು ಯಾವ ರೋಗವೇ ಆಗಿರಲಿ, ಯಾವ ಸಾಲವೇ ಆಗಿರಲಿ, ಯಾವ ರೀತಿಯ ಮಂತ್ರ ತಂತ್ರಗಳೇ ಆಗಿರಲಿ, ಸೈತಾನನ ಕಾರ್ಯಗಳಾಗಿರಲಿ, ಪ್ರತಿಯೊಂದರ ಮೇಲೆ ನಮಗೆ ಜಯವನ್ನು ಕೊಡುವಂತ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ. ಹಾಗಾಗಿ ಹಾಡುಗಾರನ ಸಂಗಡ ನಾವು ಕೂಡ ಹಾಡೋಣ. ಓ ಸ್ವಾಮಿ, ನೀನು ಹೇಳುವುದನ್ನೇ ನಾನು ಮಾಡ್ತೇನೆ, ನಿನ್ನ ಮಾರ್ಗದಲ್ಲಿ ನಾನು ನಡೆಯುವೆನು ಎಂಬುದಾಗಿ, ನಿನ್ನ ಪಾದಗಳನ್ನು ಹಿಡಿಯುವೆನು ನನ್ನ ಪ್ರಿಯ ಯೇಸುವೆ ಎಂಬುದಾಗಿ ನಾವು ಹಾಡುತ್ತಾ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಬರುವುದರಿಂದ ಭಯವೇ ಇಲ್ಲವೇ. ಸಮುದ್ರ ಅಡಗಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಕುಳರ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಬರುವುದರಿಂದ ಭಯವೇ ಇಲ್ಲವೇ. ಗಾಳಿ ಸಮುದ್ರ ಅಡಗಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ಮಾನವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲುವ ಯೇಸು ಇರಲು ಭಯವೇ ಇಲ್ಲವೇ. ಹೊರಗನು ಸೈನ್ಯ ಹಿಂದಟ್ಟಿ ಸುತ್ತಿಕೊಂಡರು, ದಾರಿ ತೋರಲು ಯೇಸು ಇರಲು ಭಯವೇ ಇಲ್ಲವೇ. ಮಾನವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲುವ ಯೇಸು ಇರಲು ಭಯವೇ ಇಲ್ಲವೇ. ಹೊರಗನು ಸೈನ್ಯ ಹಿಂದಟ್ಟಿ ಸುತ್ತ
ಸುತ್ತಿಕೊಂಡರು. ದಾರಿ ತೋರಲು ಯೇಸು ಇರಲು ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲುವ ಯೇಸು ಇರಲು ಭಯವೇ ಇಲ್ಲವೇ. ಪರವನ ಸೈನ್ಯ ಹಿಂದಕ್ಕೆ ಸುತ್ತಿಕೊಂಡರು, ದಾರಿ ತೋರಲು ಯೇಸು ಇರಲು ಭಯವೇ ಇಲ್ಲವೇ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲುವ ಯೇಸು ಇರಲು ಭಯವೇ ಇಲ್ಲವೇ. ಪರವನ ಸೈನ್ಯ ಹಿಂದಕ್ಕೆ ಸುತ್ತಿಕೊಂಡರು, ದಾರಿ ತೋರಲು ಯೇಸು ಇರಲು ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ಆರಾಧನೆ ಯೇಸುವಿಗೆ. ನಾವೆಲ್ಲರೂ ಕರಗಳನ್ನು ಎತ್ತಿಕೊಂಡು ಆಡೋಣ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. Hallelujah, hallelujah, hallelujah. Amen. Praise the Lord. Hallelujah. Amen. ಮಾರ್ಗವೆಲ್ಲ, ಓ ದಾರಿಯಲ್ಲೆಲ್ಲ, ಓ ಭವಿಷ್ಯದಲ್ಲೆಲ್ಲ ಅಂಧಕಾರ ಎಂಬುದಾಗಿ ನಮಗೆ ಅನಿಸುವಾಗ ನಮ್ಮ ಕರ್ತನು ನಮಗೆ ದಾರಿ ತೋರಿಸುವ ಆತನಾಗಿದ್ದಾನೆ. ಆತ ಲೋಕಕ್ಕೆ ಬೆಳಕಾಗಿದ್ದಾನೆ, ನಮ್ಮ ದಾರಿಗೆ ದೀಪವಾಗಿದ್ದಾನೆ. ಎಲ್ಲ ರೀತಿಯ ಭಯಗಳಿಂದ ನಮ್ಮನ್ನು ಬಿಡಿಸುವಂಥ ಕರ್ತನಾಗಿದ್ದಾನೆ. ನಾವು ಹಾಡುಗಾರನೊಂದಿಗೆ ಅರಿಕೆ ಮಾಡೋಣ. ಸ್ವಾಮಿ, ನೀನು ಹೇಳುವುದನ್ನೇ ನಾನು ಮಾಡುವೆ ಎಂಬುದಾಗಿ, ನಿನ್ನ ಮಾರ್ಗದಲ್ಲಿ ನಾನು ನಡೆಯುವೆ ಎಂಬುದಾಗಿ. ಹೌದು, ನಿನ್ನ ಮಾರ್ಗದಲ್ಲಿ ಮಾತ್ರ ನಡೆಯುವೆ ಎಂಬುದಾಗಿ, ನಿನ್ನ ಪಾದಗಳನ್ನೇ ಹಿಡಿಯುವೆ ಎಂಬುದಾಗಿ. ಹೌದು, ನಮ್ಮ ಕರ್ತನು ನಮಗೆ ಸಹಾಯಕನಾಗಿದ್ದಾನೆ. ಯೆಹೋವ, ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೆಹೋವ ನೀನೇ ಮಾಡಿದ ಸಹಾಯ
ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಸಲಹಿದೇಸುವೆ ಕಾಪಾಡಿದಾತನೆ ನಿನ್ನನ್ನೇ ಆರಾಧಿಸುವೆ. ಸಲಹಿದೇಸುವೆ ಕಾಪಾಡಿದಾತನೆ ನಿನ್ನನ್ನೇ ಆರಾಧಿಸುವೆ. ಯೇಸುವೆ ನೀನೇ ಮಾಡಿದ ಸಹಾಯ, ಯೇಸುವೆ ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೇಸುವೆ ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಸಲಹಿದೇಸುವೆ ಕಾಪಾಡಿದಾತನೆ ನಿನ್ನನ್ನೇ ಆರಾಧಿಸುವೆ. ಸಲಹಿದೇಸುವೆ ಕಾಪಾಡಿದಾತನೆ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯ, ಆಮೇಲೆ ಎಲ್ಲ ಸಮಯಗಳಲ್ಲಿ ಎಲ್ಲ ಸ್ಥಿತಿಗಳಲ್ಲಿ ನಮ್ಮನ್ನು ಕಾದು ಕಾಪಾಡಿದಂಥ, ಆಮೇಲೆ ನಮಗೆ ಉಪಕಾರಗಳನ್ನು ಮಾಡಿದಂಥ, ನಮ್ಮನ್ನು ಸೃಷ್ಟಿಸಿದ ಮಾತ್ರವಲ್ಲ ನಮ್ಮನ್ನು ರಕ್ಷಿಸಿದಂಥ ನಮ್ಮ ಕರ್ತನಿಗೆ, ನಮ್ಮ ಯೆಹೋವ ದೇವರಿಗೆ, ನಮ್ಮ ಕರ್ತನಾಗಿರುವ ಯೇಸುವಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಹೌದು, ಕರ್ತನು ಇದುವರೆಗೆ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಮುಂದಿನ ಭಾಗದಲ್ಲಿ ವಾಕ್ಯಗಳನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದಿಸುವುದಕ್ಕಾಗಿ ಪ್ರಾರ್ಥನೆ ಮಾಡುವಾಗ ನಮ್ಮ ಸೇಜಲ್ ಸಿಸ್ಟರ್ ಇವತ್ತು ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಿದ್ದೇವೆ ಕರ್ತನೆ. ನಾವು ಮತ್ತೊಂದು ಆವರ್ತಿ ನಿನ್ನ ಸ್ತುತಿಸಿ ಕೊಂಡಾಡುವಂತೆ ಕೊಟ್ಟ ಈ ಕೃಪಾ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಹೇಳುವವರಾಗಿದ್ದೇವೆ ಕರ್ತನೆ. ಹೌದು ಕರ್ತನೆ, ನಾವು ಸ್ವಲ್ಪ ಹೊತ್ತು ನಿನ್ನನ್ನು ಆರಾಧಿಸುವಂತೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಕರ್ತನೆ. ನೀನು ನಮ್ಮ ಆರಾಧನೆಯಲ್ಲಿ ಮಹಿಮೆ ಹೊಂದೋದಕ್ಕಾಗಿ ಸ್ತೋತ್ರ ಕರ್ತನೆ. ಮುಂದೆ ನಡೀಲಿಕ್ಕಿರುವ ವಾಕ್ಯ ಭಾಗದೊಂದಿಗೆ ದೇವರೇ ನೀನು ನಮ್ಮೊಟ್ಟಿಗೆ ದೇವರೇ ಮಾತನಾಡು ಕರ್ತನೆ. ದೇವರೇ ಇಲ್ಲಿ ಆನ್ಲೈನ್ ಮೂಲಕ ನೋಡುತ್ತಿರುವ ಪ್ರತಿಯೊಬ್ಬೊಬ್ಬರಿಗೆ ಕರ್ತನೆ ದೇವರೇ ನೀನೇ ಅವರನ್ನು ಆಶೀರ್ವದಿಸಿ ನಡೆಸು ಕರ್ತನೆ. ದೇವರೇ ಎಲ್ಲರನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಚಿಕ್ಕ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಆರಾಧನಾ ಕೂಟಕ್ಕೆ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲ ನಮ್ಮ ಕರ್ತನ ಸನ್ನಿಧಿಯಲ್ಲಿ ಇದ್ದುಕೊಂಡು ಹಾಡಿ ಕರ್ತನನ್ನು ಸ್ತುತಿಸುವಂತೆ, ಸಂತೋಷಿಸುವಂತೆ, ದೇವರನ್ನ ಮಹಿಮೆ ಪಡಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಹಾಗೆ ಪ್ರಾರ್ಥಿಸುವಂತೆ ದೇವರ ಕೃಪೆ ಕೊಟ್ಟಿದ್ದಾನೆ. ಈ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ ಮತ್ತು ದೇವರ ವಾಕ್ಯದ ಮೂಲಕವಾಗಿ ನಾವು ಆಶೀರ್ವಾದಿಸಲ್ಪಡುವಂಥವರಾಗಿದ್ದೇವೆ. ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡುವ ಆತನಾಗಿದ್ದಾನೆ. ನಾವು ದೇವರ ಸನ್ನಿಧಿಯಲ್ಲಿ ಏಕಾಗ್ರತೆಯಿಂದ ಪ್ರಾರ್ಥನೆಯೊಂದಿಗೆ ದೇವ ನನ್ನೊಂದಿಗೆ ಮಾತನಾಡು ಎಂಬಂಥ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವಂಥವರಾಗಿರೋಣ. ನಾವು ಇವತ್ತಿನ ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ಮೊದಲ ವಾಕ್ಯ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ ಅದರ 5ನೇ ವಾಕ್ಯವನ್ನು ನಾವು ತೆಗೆದುಕೊಳ್ಳುವಂಥವರಾಗಿರೋಣ.
ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಈಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಾವು ನೋಡ್ತೇವೆ, ದೇವರು ಹೇಳುತ್ತಿದ್ದಾರೆ, ಈಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ದೇವರ ನಾಮಕ್ಕೆ ಸ್ತೋತ್ರ. ಇದು ಈ 21ನೇ ಅಧ್ಯಾಯ ಪ್ರಕಟಣೆ ಗ್ರಂಥ ನಾವು ನೋಡುವಾಗ ಅಲ್ಲಿಗೆ ನ್ಯಾಯ ತೀರ್ಪು ಆಗಿ ಹೋಯಿತು, ಅಥವಾ ಅದಕ್ಕಿಂತ ಹಿಂದೆ ಎಲ್ಲ ಯುಗಗಳು ದಾಟಿ ಹೊಸ ಯುಗಕ್ಕೆ, ಹೊಸ ಕಾಲಕ್ಕೆ ಬರಲಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ 21ನೇ ಅಧ್ಯಾಯದ ಪ್ರಾರಂಭದಲ್ಲಿ ನೂತನ ಆಕಾಶಮಂಡಲವನ್ನು, ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶಮಂಡಲವು, ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಅಥವಾ ಒಂದು ರಿನ್ಯೂವಲ್ ಆದಂಥ, ಪೂರ್ತಿಯಾಗಿ ನವೀಕರಣಗೊಂಡಂಥ, ಮೊದಲಿದ್ದದ್ದು ಯಾವುದೂ ಇಲ್ಲ, ಎಲ್ಲದನ್ನು ನವೀಕರಿಸಿದಂಥ ಹೊಸದಾದಂಥ ಒಂದು ಅನುಭವಕ್ಕೆ ಈಗ ಬರಲಾಗಿದೆ. ಈಗ ದೇವರು ಹೇಳ್ತಾ ಇದ್ದಾರೆ, ಈಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಎಂಬುದಾಗಿ. ಇದು ಈ ವಾಕ್ಯ ಮೂಲದಲ್ಲಿ ಅಂತ್ಯ ನ್ಯಾಯ ತೀರ್ಪು ಕೂಡ ಆದ ನಂತರ, ಅಂದರೆ ಮೊದಲು ಬಂದು ಸಭೆಯ ಕಾಲ, ಸಭೆಯನ್ನು ಎತ್ತಲ್ಪಟ್ಟಂಥ ಕಾಲ, ಹಾಗೆ ಈ ಲೋಕದಲ್ಲಿ ದುಷ್ಟತನದ ಒಂದು ಆಳ್ವಿಕೆಯ ಕಾಲ, ಕೊನೆಗೆ ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಕಾಲ, ಹಾಗೆ ಅದಾದ ನಂತರ ನ್ಯಾಯ ತೀರ್ಪಿನ ಕಾಲ. ನ್ಯಾಯ ತೀರ್ಪು ಎಲ್ಲ ಮುಗಿದ ನಂತರ, ಅಥವಾ ಅದು ಕೂಡ ಆದ ನಂತರ ನಾವು ನೋಡ್ತೇವೆ ಹೊಸ ಭೂಮ್ಯಾಕಾಶಗಳು. ಇಲ್ಲಿ ರಕ್ಷಣೆ ಹೊಂದಿದಂಥ ದೇವರ ಮಕ್ಕಳು, ದೇವದೂತರು ಇರುವವರಾಗಿದ್ದಾರೆ. ಈಗ ಈ ದೇವರು ಮನುಷ್ಯರೊಂದಿಗೆ ಸಿಂಹಾಸನವನ್ನು ಹಾಕಿಕೊಂಡು ಮನುಷ್ಯರ ಸಂಗಡ ಇರುವಾತನಾಗಿದ್ದಾನೆ. ಅದು ದೇವರ ಸೃಷ್ಟಿಯ ಮೂಲ ಉದ್ದೇಶ. ಮನುಷ್ಯರ ಸಂಗಡ ನಾನು ಇರಬೇಕು, ಮನುಷ್ಯರು ನನ್ನ ಸಂಗಡ ಇರಬೇಕು, ನಾನು ಅವರಿಗೆ ದೇವರಾಗಿರ್ತೇನೆ, ಅವರು ನನಗೆ ಮಕ್ಕಳಾಗಿರ್ತಾರೆ ಎಂಬುದಾಗಿ. ಈ ಒಂದು ಕಾಲದ ಬಗ್ಗೆ, ಈ ಒಂದು ಕಾಲದಲ್ಲಿ ದೇವರು ಹೇಳುವಂಥ ಮಾತು, ಅಥವಾ ಈ ಒಂದು ಕಾಲದ ಕುರಿತಾಗಿ ದೇವರು ಹೇಳುವ ಮಾತು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ದೇವರು ಆ ಕಾಲದಲ್ಲಿ ಮಾತ್ರ ನೂತನ ಮಾಡದೆ ಈಗಲೂ ನೂತನ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಯಾವೆಲ್ಲ ರೀತಿಯಲ್ಲಿ ಹೊಸ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ. ತುಂಬ ವಿಷಯಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆಗ ಎಲ್ಲವನ್ನು ನೂತನ ಮಾಡುವಂಥ ಕಾಲ, ಅದು ಎಲ್ಲವನ್ನು ನೂತನ. ಇನ್ನು ಹಳೆಯ ಭೂಮಿ ಕೂಡ ಇಲ್ಲ, ಹಳೆಯ ಆಕಾಶ ಇಲ್ಲ, ಯಾವುದೂ ಇಲ್ಲ, ಸಮುದ್ರ ಕೂಡ ಇಲ್ಲ, ಎಲ್ಲ ನೂತನವಾಗಿದೆ, ಈಗ ನವೀಕರಣಗೊಂಡಿದೆ. ಆದರೆ ಆ ನೂತನ ಭೂಮಿ ಆಕಾಶಗಳಲ್ಲಿ ನಾವು ಪ್ರವೇಶ ಮಾಡಬೇಕಾದ್ರೆ ಈಗ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಕಾರ್ಯಗಳು ನೂತನವಾಗಿರಬೇಕು ಎಂಬುದಾಗಿ ನಾವು ದೇವರ ವಾಕ್ಯದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಕೆಲವೊಂದು ವಾಕ್ಯಗಳನ್ನು ನಾವು ನೋಡ್ತಾ ಧ್ಯಾನಿಸ್ತಾ ಬರುವಂಥ ಸಮಯದಲ್ಲಿ ನಮಗೆ ಚಂದವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಾವು ಯೆಶಾಯನ ಪ್ರವಾದನ ಗ್ರಂಥಕ್ಕೆ ಬರುವಂಥ ಸಮಯದಲ್ಲಿ, ಯೆಶಾಯನ ಪ್ರವಾದನ ಗ್ರಂಥ ಅದರ 43ನೇ ಅಧ್ಯಾಯದಲ್ಲಿ 18 ಮತ್ತು 19ನೇ ವಾಕ್ಯಗಳನ್ನು ಓದಿಕೊಳ್ಳುವಾಗ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಯೆಹೋವನು ಈಗನು ತಾನೇ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಈಗೋ ಹೊಸ ಕಾರ್ಯಗಳನ್ನು ಮಾಡುವೆನು, ಈಗೋ ತಲೆ ದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ದೇವರು ಹೇಳುತ್ತಿದ್ದಾರೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ನಮ್ಮ ಹಳೆಯ ಕಾಲ, ಹಳೆಯ ಕಷ್ಟದ ಕಾಲ, ಹಳೆಯ ಪಾಪದ ಕಾಲ, ಹಳೆಯ ಕಾಲದಲ್ಲಿ ಯಾವ ರೀತಿ ಅಳ್ತಾ ಇದ್ದೆ, ಗೋಳಾಡ್ತಾ ಇದ್ದೆ, ಇವುಗಳೆಲ್ಲ ಮರೆತು ಬಿಡುವಂಥ ಕಾಲ. ಅದರ ಅರ್ಥ ದೇವರು ಮಾಡಿದ ಉಪಕಾರವನ್ನು ಮರೆತು ಬಿಡಬೇಕು ಎಂಬುದಾಗಿ ಅಲ್ಲ. ಹಳೆಯ ಕೆಟ್ಟ ಕಾಲ, ಹಳೆಯ ಕೆಟ್ಟ ಸಂಗತಿಗಳ ಕಾಲ, ಹಳೆಯ ಕೆಟ್ಟ ಫ್ರೆಂಡ್ಶಿಪ್ಪಿನ ಕಾಲ, ಹಳೆಯ ಕಾಲದಲ್ಲಿ ನಮ್ಮ ಜೀವಿತದಲ್ಲಿ ಹೌದು ಬಹಳ ನಮ್ಮನ್ನು ಕಾಡ್ತಾ ಇದ್ದಂಥ ಅನುಭವಗಳನ್ನು ಮರೆತು ಬಿಡಿರಿ ಎಂಬುದಾಗಿ. ಅದರ ಅರ್ಥ ನಾನು ಆಗಲೇ ಹೇಳಿದ ಹಾಗೆ, ಹಳೆಯ ಕಾಲದಲ್ಲಿ ಎಷ್ಟು ಕಷ್ಟದಲ್ಲಿದ್ದೆ, ದುಸ್ಥಿತಿಯಲ್ಲಿದ್ದೆ, ಅವುಗಳಿಂದ ದೇವರು ನನ್ನನ್ನು ಅದ್ಭುತವಾಗಿ ಮೇಲೆ ತಂದಿದ್ದಾನೆ, ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾನೆ, ಇವುಗಳನ್ನು ಮರೆತು ಬಿಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುವುದಿಲ್ಲ. ಹಿಂದಿನ ಆ ಕಾಲಗಳನ್ನು ನೆನೆಸಿಕೊಳ್ಳಬೇಕು. ಆದರೆ ಕೆಲವರು ಇನ್ನೂ ಹಳೆಯ ಕಾಲದಲ್ಲಿ ಜೀವನ ಮಾಡುವವರಾಗಿರ್ತಾರೆ. ಕರ್ತನ ಕಡೆಗೆ ಬಂದಿದ್ದರೂ ಕೂಡ ಹಿಂದಿನದನ್ನೇ ನೆನೆಸಿಕೊಂಡು ಆಳ್ತಾ ಇರುವವರಾಗಿರ್ತಾರೆ. ಹಿಂದೆ ಹೀಗಿದ್ದೆ, ಹಾಗಿದ್ದೆ, ಹಾಗಾಯಿತು, ಹೀಗಾಯಿತು, ಯಾವಾಗಲೂ ಹೇಳಿಕೊಳ್ಳುವವರಾಗಿರುತ್ತಾರೆ. ನೋಡಿ, ನಾವು ವರ್ತಮಾನ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ, ಭವಿಷ್ಯತ್ ಕಾಲಕ್ಕಾಗಿ ನಾವು ಸಿದ್ಧರಾಗಬೇಕಾಗಿದೆ. ಭೂತಕಾಲ ದಾಟಿ ಹೋಯಿತು. ಆ ಭೂತಕಾಲದ ಕಷ್ಟ ಸಂಕಟಗಳನ್ನೇ ಯಾವಾಗಲೂ ಹೇಳ್ತಾ
ನನ್ನ ವರ್ತಮಾನ ಕಾಲ ಹಾಗೆಯೇ ಇರ್ತದೆ, ಇನ್ನು ಭವಿಷ್ಯತ್ ಕಾಲ ಕೂಡ ಭೂತಕಾಲದ ಹಾಗೆಯೇ ಇರ್ತದೆ ಎಂಬುದಾಗಿ ಹೇಳಿಕೊಳ್ಳುತ್ತಾ ನಾವು ಇರುವಂಥವರಾಗಿರಬಾರದು ಎಂಬುದಾಗಿ ಈ ವಾಕ್ಯದಿಂದ ನಮಗೆ ದೇವರಾತ್ಮನು ಎಚ್ಚರಿಸ್ತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಪುರಾತನ ಕಾಲಗಳನ್ನು ಮರೆತು ಬಿಡಿ, ಈಗ ಹೊಸ ಕಾರ್ಯಗಳನ್ನು ಮಾಡುವೆನು, ಈಗ ತಲೆದೋರುತ್ತಲಿವೆ, ನಿಮಗೆ ಕಾಣುವುದಿಲ್ಲವೋ, ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ದೇವರು ಹೇಳ್ತಾ ಇದ್ದಾರೆ, ನೀವು ಮರುಭೂಮಿ ಮೂಲಕ ದಾಟಿ ಬಂದ್ರಿ, ಶೋಧನೆಗಳ ಮೂಲಕ ದಾಟಿ ಬಂದ್ರಿ, ಆದರೆ ನಾನೇನು ಮಾಡ್ತಾ ಇದ್ದೇನೆ, ಹೊಸ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಈಗ ಕಣ್ಣಿಗೆ ಕಾಣಿಸ್ಲಿಕ್ಕೆ ಪ್ರಾರಂಭವಾಗಿದೆ, ನಿಮಗೆ ಕಾಣುವುದಿಲ್ಲವೋ. ದೇವರು ಹೇಳ್ತಿದ್ದಾರೆ, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ. ನೋಡಿ, ದೇವರು ಈಗಲೇ ಪ್ರಾರಂಭ ಮಾಡಿಬಿಟ್ಟಿದ್ದಾನೆ. ನಂಬಿಕೆ ಕಣ್ಣುಗಳಿಂದ ನಾವು ಅದನ್ನು ನೋಡಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ, ನಮ್ಮ ಜೀವಿತದಲ್ಲಿ ಅನೇಕ ಹೊಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ದೇವರು ಹೇಳ್ತಿದ್ದಾರೆ, ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆದು ನೀವು ನೋಡಬೇಕು, ನಂಬಿಕೆ ಕಣ್ಣುಗಳನ್ನು ತೆರೆದು ನೀವು ನೋಡಬೇಕು, ನಂಬಿಕೆ ಕಣ್ಣುಗಳಿಂದ ನೀವು ಅದನ್ನು ನೋಡಬೇಕು ಎಂಬುದಾಗಿ ದೇವರು ಮತ್ತೆ ಕೂಡ ಹೇಳ್ತಿದ್ದಾರೆ. ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ಎಂಬುದಾಗಿ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ನಮ್ಮ ದೇವರು ಅಸಾಧ್ಯಗಳನ್ನು ಸಾಧ್ಯ ಮಾಡುವ ದೇವರಾಗಿದ್ದಾನೆ. ಅಡವಿಯಲ್ಲಿ ಮಾರ್ಗ, ದಾರಿ ಇಲ್ಲದ ಕಡೆ ದಾರಿಯನ್ನು, ಅಡವಿ, ಕಾಡು ಅಥವಾ ಮರುಭೂಮಿ, ಈ ಎಲ್ಲ ಅರ್ಥಗಳು ಬರ್ತವೆ. ಅಲ್ಲಿ ನಾನು ಮಾರ್ಗವನ್ನು ಮಾಡ್ತೇನೆ. ಇನ್ನು ದೇವರು ಹೇಳ್ತಾ ಇದ್ದಾರೆ, ಅಥವಾ ಅರಣ್ಯದಲ್ಲಿ ಮಾರ್ಗಗಳನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳು ಹರಿಯುವ ಹಾಗೆ ಮಾಡುವೆನು. ಕಾಡಿನಲ್ಲಿ, ಮರುಭೂಮಿಯಲ್ಲಿ ಮಾರ್ಗ ಮಾಡ್ತೇನೆ, ನದಿಗಳನ್ನು ಹರಿಯುವ ಹಾಗೆ ಮಾಡ್ತೇನೆ. ಮರುಭೂಮಿಯಲ್ಲಿ ನದಿಗಳು ಭಾಳಷ್ಟು ಸಂದರ್ಭಗಳಲ್ಲಿ, ಭಾಳಷ್ಟು ಕಡೆಗಳಲ್ಲಿ ನದಿಗಳು ಹರಿಯೋದಿಲ್ಲ. ಒಂದು ವೇಳೆ ಮರುಭೂಮಿಯಲ್ಲಿ ನದಿಗಳು ಹರಿತಾ ಇದ್ದರೆ ಅದು ಮರುಭೂಮಿಯಾಗಿ ಇರ್ತಾನೆ ಇರಲಿಲ್ಲ, ಅದು ಫಲವತ್ತಾದ ಭೂಮಿಯಾಗಿ ಮಾರ್ಪಟ್ಟಿರ್ತಾ ಇತ್ತು. ಆದರೆ ನದಿ ಇಲ್ಲ, ನೀರಿಲ್ಲ ಎಂಬ ಕಾರಣಕ್ಕೆ ಮರುಭೂಮಿಯಾಗಿದೆ. ಆದರೆ ದೇವರು ಹೇಳ್ತಾರೆ, ನಾನು ನಿನ್ನ ಜೀವಿತದಲ್ಲಿ ನಾನೇನು ಮಾಡ್ತೇನೆ, ಮಾರ್ಗಗಳನ್ನು ಸಿದ್ಧ ಮಾಡ್ತೇನೆ, ಮಾರ್ಗಗಳನ್ನು ಓಪನ್ ಮಾಡ್ತೇನೆ. ಮಾತ್ರವಲ್ಲ, ನಿನ್ನ ಜೀವಿತದಲ್ಲಿ ನದಿಗಳು ಹರಿಯುವ ಹಾಗೆ ಮಾಡ್ತೇನೆ. ಹಳೆಯ ಕಾಲವನ್ನೇ ನೆನೆಸಿಕೊಂಡು ದುಃಖ ಪಡ್ತಾ, ಕಷ್ಟಪಡ್ತಾ, ಕಣ್ಣೀರು ಸುರಿಸ್ತಾ ಇರಬೇಡ. ಹೊಸ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ಮಾಡ್ತೇನೆ ಎಂಬುದಾಗಿ ದೇವರಾತ್ಮನು ಹೇಳುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದಕ್ಕಾಗಿ 2 ಕೊರಿಂಥಿಯ 5ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಬ್ಬನು ಕ್ರಿಸ್ತನಲ್ಲಿದ್ದರೆ ಹೊಸ ಸೃಷ್ಟಿಯಾದನು ಎಂಬುದಾಗಿ. ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಹಳೆಯದೆಲ್ಲ ದಾಟಿ ಹೋಗಿದೆ, ಎಲ್ಲ ನೂತನವಾಗಿದೆ ಎಂಬುದಾಗಿ ಪವಿತ್ರಾತ್ಮ ಹೇಳುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಾವು ಬಹಳ ಕಷ್ಟಕರವಾದ ಪರಿಸ್ಥಿತಿ, ಪಾಪದ ಪರಿಸ್ಥಿತಿಯಲ್ಲಿ, ಪಾಪದ ಒಂದು ಸಂಬಂಧದಲ್ಲಿ ಅಥವಾ ಪಾಪದ ಗೆಳೆತನದಲ್ಲಿ ನಾನು ಜೀವಿಸ್ತಾ ಇದ್ದೆ, ಅಥವಾ ಪಾಪದ ಕೆಸರಿನಲ್ಲಿ ಮುಳುಗಿ ಹೋಗಿದ್ದೆ. ದೇವರ ವಾಕ್ಯ ಹೇಳುತ್ತದೆ, ಯೇಸು ನನ್ನ ಬಳಿಗೆ ಬಂದನು, ಯೇಸು ನನ್ನ ಬಳಿಗೆ ಬಂದು ಆ ಪಾಪದ ಕೆಸರಿನಿಂದ ಮೇಲೆತ್ತಿದನು, ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿದನು. ಈಗ ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಹಳೆಯದೆಲ್ಲ ದಾಟಿ ಹೋಗಿದೆ. ಮರುಭೂಮಿಯ ಪರಿಸ್ಥಿತಿ, ಕಾಡಿನ ಪರಿಸ್ಥಿತಿ, ಬೆಗ್ಗಾಡಿನ ಪರಿಸ್ಥಿತಿ, ಆ ದುಃಖ ಗೋಳಾಟದ ಪರಿಸ್ಥಿತಿ, ಸಂತೋಷ ಸಮಾಧಾನವಿಲ್ಲದ ಪರಿಸ್ಥಿತಿಯಿಂದ ದೇವರು ಹೌದು ಸಂತೋಷದ ಅನುಭವಕ್ಕೆ, ಸಮಾಧಾನದ ಅನುಭವಕ್ಕೆ, ರಕ್ಷಣೆಯ ಕುರಿತಾದಂಥ ರಕ್ಷಣೆಯ ಆ ಒಂದು ಅನುಭವದಲ್ಲಿ, ಪರಲೋಕದ ಕುರಿತಾಗಿಯ ಭರವಸೆಯಲ್ಲಿ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ನೋಡಿ, ದೇವರು ಹೊಸ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಅಂದು ಎಲ್ಲವನ್ನು ಮುಗಿಸಿ ಸಮಸ್ತವನ್ನು ನೂತನ ಮಾಡ್ತಾನೆ. ಅದನ್ನೇ ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ, 21ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ. ಆದರೆ ಇವತ್ತು ಕೂಡ ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಮಾಡುವಾತನಾಗಿದ್ದಾನೆ. ಪಾಪದ ಜೀವಿತದಲ್ಲಿ ಇದ್ದಂಥವ್ರನ್ನ ಪಾಪದಿಂದ ಬಿಡಿಸಿ, ಅಥವಾ ಪಾಪದ ಕೆಸರಲ್ಲಿ ಮುಳುಗಿದ್ದಂಥವ್ರನ್ನ ಪಾಪದ ಕೆಸರಿನಿಂದ ಮೇಲೆತ್ತಿ, ಹೌದು ಈ ಲೋಕದಲ್ಲಿ ಯಾಕೆ ಇದ್ದೇನೆ, ಯಾವ ಉದ್ದೇಶಕ್ಕಾಗಿ ಇದ್ದೇನೆ ಗೊತ್ತಿಲ್ಲದಂಥವ್ರನ್ನ ಈ ಲೋಕದಲ್ಲಿ ರಕ್ಷಣೆಗೆ ತಂದು ದೇವರ ಮಕ್ಕಳನ್ನಾಗಿ ಮಾಡಿ ಯೇಸುವಿನ ಸಾಕ್ಷಿಗಳನ್ನಾಗಿ ನಿಲ್ಲಿಸುವಾತನಾಗಿದ್ದಾನೆ. ಕಠಿಣ ಹೃದಯದವ್ರನ್ನ, ಕಠಿಣ ಮನಸ್ಸಿನವ್ರನ್ನ, ಪಾಪದ ಎಲ್ಲ ರೀತಿಯ ಚಟಗಳಿಂದ ತುಂಬಿಸಲ್ಪಟ್ಟವ್ರನ್ನ ಬಿಡಿಸಿ ಯೇಸು ಸ್ವಾಮಿಯ ಶಿಷ್ಯರನ್ನಾಗಿ ನಿಲ್ಲಿಸುವಾತನಾಗಿದ್ದಾನೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡಿದ್ದೇವೆ, ಹಳೆ ಕಾರ್ಯಗಳನ್ನು ಮರೆತು ಬಿಡಿ, ಪುರಾತನ ಕಾರ್ಯಗಳನ್ನು ಬಿಟ್ಟು ಬಿಡ್ರಿ, ಮರೆತು ಬಿಡ್ರಿ, ನಾನು ಹೊಸ ಕಾರ್ಯ ಮಾಡ್ತೇನೆ ಎಂಬುದಾಗಿ. ಮತ್ತು ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹಳೆದೆಲ್ಲ ಹೋಗಿ ಸಂಪೂರ್ಣ ನೂತನವಾಗಿ ದೇವರು ಮಾರ್ಪಡಿಸುವಾತನಾಗಿದ್ದಾನೆ ಎಂಬುದಾಗಿ ನೋಡುವಂಥವರಾಗಿದ್ದೇವೆ. ನಾವು ಯೆರೆಮೀಯನ ಗ್ರಂಥಕ್ಕೆ ಬರುವಂಥ ಸಮಯದಲ್ಲಿ ಅದರ 18ನೇ ಅಧ್ಯಾಯ 4ನೇ
ವಾಕ್ಯಕ್ಕೆ ನಾವು ಬರುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಈಗ ನಾವು ನೋಡ್ತೇವೆ, ಹೊಸದನ್ನಾಗಿ ಮಾಡುವಂಥ ದೇವರು ಕೆಟ್ಟು ಹೋದಂಥವರನ್ನು, ಆತನ ಕೈಯಲ್ಲಿ ಕೆಟ್ಟು ಹೋದವರನ್ನು ತಿರುಗಿ ಹೊಸಬರನ್ನಾಗಿ ಮಾಡಲಿಕ್ಕೆ ಆತ ಶಕ್ತನಾಗಿದ್ದಾನೆ. ನೋಡ್ತೇವೆ, ಇಲ್ಲಿ ಯೆರೆಮೀಯನಿಗೆ ದೇವರು ಹೇಳ್ತಿದ್ದಾರೆ, ನೀನು ಕುಂಬಾರನ ಮನೆಗೆ ಹೋಗು ಎಂಬುದಾಗಿ. ಕುಂಬಾರನ ಮನೆಗೆ ಆತ ಹೋಗ್ತಾನೆ. ಅಲ್ಲಿ ಕುಂಬಾರನ ಮನೆಗೆ ಹೋಗುವಂಥ ಸಮಯದಲ್ಲಿ ಅಲ್ಲಿ ಕುಂಬಾರ ಚಕ್ರದ ಮೇಲೆ ಕೆಲಸ ಮಾಡ್ತಾ ಇದ್ದಾನೆ. ಆ ಚಕ್ರ ತಿರುಗ್ತಾ ಇರ್ತದೆ. ಈತ ಅದರ ಮೇಲೆ ಮಣ್ಣಿನ ಮುದ್ದೆಯನ್ನು ಇಟ್ಟು, ಅಥವಾ ಆತ ಮಣ್ಣಿನ ಮುದ್ದೆಯನ್ನು ಇಟ್ಟು ಚಕ್ರವನ್ನು ತಿರುಗಿಸಿ ಆ ಮಣ್ಣಿನ ಮುದ್ದೆಯ ಮೇಲೆ ಮತ್ತು ಆ ಮಣ್ಣಿನ ಮುದ್ದೆಯಲ್ಲಿ ಎರಡೂ ಕೈಗಳನ್ನು, ಅಂದರೆ ಒಳಗೆ ಒಂದು ಕೈ ಹೊರಗೆ ಒಂದು ಕೈಯನ್ನಿಟ್ಟು ಆ ಚಕ್ರ ತಿರುಗಿದಾಗ ತನ್ನ ಮನಸ್ಸಿನಲ್ಲಿ ಯಾವ ಒಂದು ಆಕಾರಕ್ಕೆ ಆ ಒಂದು ಮಣ್ಣಿನ ಮುದ್ದೆಯನ್ನು ತರಬೇಕು ಎಂಬಂಥ ಒಂದು, ಅಂದರೆ ಯಾವ ಆಕಾರಕ್ಕೆ ತರಬೇಕು ಎಂಬುದಾಗಿ ಬಯಸಿದ್ದಾನೆ, ಆ ಆಕಾರಕ್ಕೆ ಅದನ್ನು ತಂದುಬಿಡುವವನಾಗಿದ್ದಾನೆ. ಕೆಲವೊಮ್ಮೆ ಮಡಿಕೆ ಇರ್ಬೋದು, ಕೆಲವೊಮ್ಮೆ ಕುಡಿಕೆ ಇರ್ಬೋದು, ಕೆಲವೊಮ್ಮೆ ಕೊಡ ಇರ್ಬೋದು, ಕೆಲವೊಮ್ಮೆ ಬೇರೆ ಪಾತ್ರೆಗಳಿರ್ಬೋದು. ಯಾವುದೋ ರೀತಿಯ ಪಾತ್ರೆಗಳನ್ನು ಯಾವುದೋ ರೀತಿಯ ಪಾತ್ರೆಗಳನ್ನು ಆತ ಮಾಡಲಿಕ್ಕೆ ಬಲ್ಲವನಾಗಿದ್ದಾನೆ. ಈಗ ಆತನ ಕೈಯಲ್ಲಿ ಆ ಪಾತ್ರೆ ಮಾಡುವಂಥ ಸಮಯದಲ್ಲಿ ಕೆಲವೊಮ್ಮೆ ಹೆಚ್ಚು ಕಡಿಮೆ ಬೆರಳು, ಹೆಚ್ಚು ಕಡಿಮೆ ಉಗುರು ತಾಗಿ ಅಥವಾ ಬೆರಳು ತಾಗಿ, ಅಥವಾ ಆ ಒಂದು ಮಣ್ಣಿನ ಮುದ್ದೆಯಲ್ಲಿ ಏನೋ ಕಲ್ಲಿನ ಹರಳುಗಳು ಬಂದು ಅಥವಾ ನೀರಿನ ಅಂಶ ಕಡಿಮೆಯಾಗಿ ಏನೋ ಕಾರಣದಿಂದ ಒಂದು ಬಾರಿ ಆತ ವಿಚಾರ ಮಾಡಿದಂಥ ಮನಸ್ಸಿನಲ್ಲಿ ಏನು ವಿಚಾರ ಮಾಡಿದ್ದನೋ ಆ ಒಂದು ಶೇಪಿಗೆ, ಆಕಾರಕ್ಕೆ ಆ ಪಾತ್ರೆ ಬರದಿದ್ದರೆ ಆತ ತಕ್ಷಣ ಆ ಮುದ್ದೆಯನ್ನು ಬಿಸಾಡಿ ಬಿಡುವುದಿಲ್ಲ. ಆತ ಅದಕ್ಕೆ ಇನ್ನೊಂದೆರಡು ಹನಿ ನೀರನ್ನು ಹಾಕಿ ಮತ್ತೊಮ್ಮೆ ಚಿಕ್ಕ ರೀತಿಯಲ್ಲಿ ಕಲಸಿ ತಿರುಗಿ ಆ ಪಾತ್ರೆಯನ್ನು, ಆ ಮಣ್ಣನ್ನು, ಆ ಮುದ್ದೆಯನ್ನು ಆ ಚಕ್ರದ ಮೇಲಿಟ್ಟು ಅದನ್ನು ತಿರುಗಿ ಆತ ಹೊಸ ಪಾತ್ರೆಯಾಗಿ ರೂಪಿಸ್ತಾನೆ ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಹೊಸದನ್ನಾಗಿ ಮಾಡುವಂಥ ದೇವರು ನಿಮ್ಮ ಜೀವಿತವನ್ನು, ನಮ್ಮ ಕುಟುಂಬದಲ್ಲಿರುವಂಥವರನ್ನು, ನಮ್ಮ ಬಿಸ್ನೆಸ್ಸನ್ನು ಅಥವಾ ಉದ್ಯೋಗವನ್ನು ಅಥವಾ ನಮ್ಮ ಆತ್ಮೀಕ ಜೀವಿತ, ಪ್ರಾರ್ಥನಾ ಜೀವಿತ, ನಂಬಿಕೆಯ ಜೀವಿತ, ಇವುಗಳನ್ನು ಹೊಸದನ್ನಾಗಿ ಮಾಡಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಆತನ ಕರಗಳಲ್ಲಿ ಜೇಡಿ ಮಣ್ಣಿನ ಹಾಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಆತ ಹೊಸ ಪಾತ್ರೆಯಾಗಿ ನಮ್ಮನ್ನು ತಿರುಗಿ ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನಮಗೆ ದೇವರ ವಾಕ್ಯದಲ್ಲಿ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ದೇವರು ನಮಗೆ ಸ್ತೋತ್ರ. ನೋಡಿ, ನಾವು ನೋಡಿದ್ದೇವೆ, ದೇವರು ಹೊಸ ಕಾರ್ಯಗಳನ್ನು ಮಾಡ್ತಾನೆ. ಅರಣ್ಯದಲ್ಲಿ, ಅಡವಿಯಲ್ಲಿ ನದಿಗಳನ್ನು ಹರಿಸುವಾತನು, ಮಾರ್ಗಗಳನ್ನು, ದಾರಿಗಳನ್ನು ಓಪನ್ ಮಾಡುವಾತನಾಗಿದ್ದಾನೆ. ಹೊಸ ಸೃಷ್ಟಿ ಮಾಡುವಾತನಾಗಿದ್ದಾನೆ. ಹೊಸ ಪಾತ್ರೆಯಾಗಿ ಮಾರ್ಪಡಿಸುವಾತನಾಗಿದ್ದಾನೆ. ಈಗ ನಾವು ನೋಡ್ತೇವೆ, ಈ ರೀತಿಯಾಗಿ ಹೊಸದಾಗಿ ಮಾಡಲ್ಪಟ್ಟಂಥವರಿಗೆ ದೇವರು ಇನ್ನೂ ಕೂಡ ಹೊಸ ಅನುಭವಗಳನ್ನು ಕೊಟ್ಟು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ನಾವು ಕೀರ್ತನೆ 98ರಲ್ಲಿ ಬರುವಂಥ ಸಮಯದಲ್ಲಿ ಅದರ 1ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಕೀರ್ತನೆ 98ರ 1ನೇ ವಾಕ್ಯ, ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ, ಆತನ ಬಲಗೈಯು ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ಹೊಸ ಕೀರ್ತನೆಯನ್ನು ಹಾಡುವ ಹಾಗೆ ಆತ ಮಾರ್ಪಡಿಸುವಾತನಾಗಿದ್ದಾನೆ. ನೋಡಿ, ದಾವೀದನ ಜೀವಿತಕ್ಕೆ ನಾವು ಬರುವಂಥ ಸಮಯದಲ್ಲಿ ದಾವೀದನಿಗೆ ಏನೆಲ್ಲ ಶೋಧನೆಗಳು ಬರ್ತಾನೇ ಇತ್ತು. ನೋಡಿ, 96ನೇ ಕೀರ್ತನೆಯಲ್ಲಿ ಕೂಡ ನಾವು ನೋಡ್ತೇವೆ 1ನೇ ವಾಕ್ಯ, ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಹಾಡಿರಿ. 2ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಂದರೆ ಆತ ತನ್ನ ಮಕ್ಕಳ ಬಾಯಲ್ಲಿ ಹೊಸ ಕೀರ್ತನೆಗಳು ಬರುವ ಹಾಗೆ ಮಾಡುವಂಥ ದೇವರಾಗಿದ್ದಾನೆ. ಹೊಸ ಕೀರ್ತನೆಗಳು ಬರುವ ಹಾಗೆ ಮಾಡುವಂಥ ದೇವರಾಗಿದ್ದಾನೆ. ನೋಡಿ, ನಮ್ಮ ದೇವರು ನಮ್ಮನ್ನು ಹೊಸಬರನ್ನಾಗಿ ಮಾಡ್ತಾನೆ, ನಮ್ಮ ಬಾಯಲ್ಲಿ ಹೊಸ ಕೀರ್ತನೆಗಳು ಬರುವ ಹಾಗೆ ಮಾಡ್ತಾನೆ. ನೋಡಿ, ನಾವು ಕರ್ತನನ್ನು ತಿಳಿದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಯಾವ್ಯಾವುದೋ ಹಾಡುಗಳನ್ನು ಹಾಡ್ತಾ ಇದ್ದೆವು. ಲೋಕದ ಅನೇಕ ರೀತಿಯಲ್ಲಿ ವಂಚಿಸುವ, ವಶೀಕರಿಸುವ ಹಾಡುಗಳು ಇದ್ದಾವೆ. ಈ ವಾಕ್ಯವನ್ನು ಕೇಳುವಂಥ ನಮಗೆ ಅರ್ಥವಾಗುವಂಥ ಸಂಗತಿಗಳೇ.
ಮೋಸ ಮಾಡುವಂಥ ಹಾಡುಗಳು, ವಂಚಿಸುವ ಹಾಡುಗಳು, ಅನೇಕ ರೀತಿಯ ವಂಚನೆಯ ಹಾಡುಗಳು ಲೋಕದಲ್ಲಿದ್ದಾವೆ. ಭ್ರಮಾಲೋಕದಲ್ಲಿ ತೇಲಿಸುವಂಥ ಹಾಡುಗಳಿದ್ದಾವೆ. ಆದರೆ ಕರ್ತನ ಕಡೆಗೆ ಬಂದಾಗ, ದೇವರ ಮಕ್ಕಳಾಗಿ ಮಾರ್ಪಟ್ಟಾಗ ಏನಾಗಿದೆ? ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹೊಸ ಕೀರ್ತನೆಯನ್ನು ನಮ್ಮ ನಾಲಿಗೆ ಮೇಲೆ ತಂದ ನಮ್ಮ ಸೃಷ್ಟಿಕರ್ತನನ್ನು ವರ್ಣಿಸುವಂಥ, ನಮ್ಮ ಸೃಷ್ಟಿಕರ್ತನಾಗಿರುವ ರಕ್ಷಕನಾಗಿರುವ ದೇವರ ಪ್ರೀತಿಯನ್ನು ವರ್ಣಿಸುವಂಥ, ಆತನು ಮಾಡಿದ ಉಪಕಾರಗಳನ್ನು ವರ್ಣಿಸುವಂಥ ಹಾಡುಗಳನ್ನು ನಮ್ಮ ತುಟಿಗಳ ಮೇಲೆ, ನಮ್ಮ ಬಾಯಲ್ಲಿ, ನಮ್ಮ ನಾಲಿಗೆ ಮೇಲೆ ಆತ ಕೊಟ್ಟನು ಎಂಬುದಾಗಿ. ನೋಡಿ, ಎಷ್ಟು ಜನ, ಕೆಲವರು ಅವಿದ್ಯಾವಂತರಾಗಿದ್ದಂಥವರು, ಕೆಲವರು ಕಡಿಮೆ ವಿದ್ಯಾಭ್ಯಾಸ ಹೊಂದಿಕೊಂಡಿದ್ದಂಥವರು, ನೂರಾರು ಕೀರ್ತನೆಗಳನ್ನು, ನೂರಾರು ಹಾಡುಗಳನ್ನು, ಹಳೆ ಕಾಲದಲ್ಲಿ ದೇವರನ್ನ ಸ್ತುತಿಸುವಂಥ ಹಾಡುಗಳಿಗೆ ಕೀರ್ತನೆ ಎಂಬುದಾಗಿ ಕರೀತಾ ಇದ್ದರು. ಆದರೆ ನಂತರ ಅದನ್ನು ರಾಗಗಳು, ಸಂಗೀತಗಳು, ಹಾಡುಗಳು, ಗಾನಗಳು ಎಂಬುದಾಗಿ ಎಲ್ಲ ಕರೆಯೋದಕ್ಕೆ ಪ್ರಾರಂಭ ಮಾಡಿದರು ಅಷ್ಟೇ. ಆದರೆ ಹಳೆ ಕಾಲದಲ್ಲಿ ದೇವರ ಸ್ತುತಿಗಳನ್ನು ಭಜನೆಗಳು, ಕೀರ್ತನೆಗಳು ಅಂತೆಲ್ಲ ಕರೀತಾ ಇದ್ದರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಬ್ಬ ಚಾರ್ಲ್ಸ್ ವೆಸ್ಲಿ ಅವರು 6300ರಷ್ಟು ಹಾಡುಗಳನ್ನು ಬರೆದರು. ನೋಡಿ, ಆ ಕಾಲ ಹೇಗಿತ್ತು ಅಂತ ಹೇಳಿದರೆ, ಅಫಿಷಿಯಲ್ ಆದಂಥ ಚರ್ಚ್ ಏನಿತ್ತು ಇಂಗ್ಲೆಂಡಲ್ಲಿ, ಅವರು ಏನು ಬೆರಳೆಣಿಕೆಯಷ್ಟು ಹಾಡುಗಳು, ಅದು ಶತಮಾನಗಳ ಕಾಲದಿಂದ ಬಂದಂಥದ್ದಾಗಿತ್ತು, ಅದನ್ನೇ ಹಾಡ್ತಾಯಿದ್ರು. ಆದರೆ ಚಾರ್ಲ್ಸ್ ವೆಸ್ಲಿ ಕರ್ತನನ್ನು ಕಂಡುಕೊಂಡರು. ದೇವರು ಅವರಿಗೆ ವಿಶೇಷವಾದ ಗಿಫ್ಟ್ಗಳನ್ನು ಕೊಟ್ಟರು. ಆ ಪಾರಂಪರ್ಯವಾಗಿ ಬಂದಂಥ ಪಂಗಡಗಳವರು ಇವರನ್ನು ತುಂಬ ವಿರೋಧ ಮಾಡಿದರು. ಆದರೂ ಕರ್ತನಿಗಾಗಿ ನಿಂತರು. ಅವರು 6000ಕ್ಕಿಂತ ಹೆಚ್ಚು ರಾಗಗಳನ್ನು ಕರ್ತನಿಗಾಗಿ ಬರೆದು ಹಾಡಿ ಕರ್ತನನ್ನು ಕೊಂಡಾಡಿದರು. ಇವತ್ತು ಹಾಡುವಂಥ ಅನೇಕ ಹಾಡುಗಳು, ಇಂಗ್ಲೀಷ್ ಹಾಡುಗಳು, ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರವಾಗಿರುವ ಹಾಡುಗಳು, ಅವರು ಬರೆದಂಥ ಹಾಡುಗಳು. ಇನ್ನೊಬ್ಬರು ಫ್ಯಾನಿ ಕ್ರಾಸ್ಬಿ ಎಂಬಂಥ ಒಬ್ಬ ಸಹೋದರಿ, 19ನೇ ಶತಮಾನದಲ್ಲಿ ಬದುಕಿದ್ದಂಥವ್ರು ಅಮೇರಿಕಾದಲ್ಲಿ. ಅವರು 8,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಬರೆದರು. ಅನೇಕ ಪ್ರಸಿದ್ಧ ರಾಗಗಳು ಅವರು ಬರೆದಂಥ ರಾಗಗಳೇ ಆಗಿದ್ದಾವೆ, ಹಾಡುಗಳೇ ಆಗಿದ್ದಾವೆ. ದೇವರಿಗೆ ಸ್ತೋತ್ರ. ನಮ್ಮ ದೇಶದಲ್ಲಿ ಕೂಡ ಅನೇಕ ಭಕ್ತರುಗಳು ವಿದ್ಯಾಭ್ಯಾಸ ಕಡಿಮೆ, ಕೆಲವರಿಗೆ ಸ್ವಲ್ಪ ವಿದ್ಯಾಭ್ಯಾಸ ಇರ್ತದೆ, ಭಾಳ ಜನಕ್ಕೆ ವಿದ್ಯಾಭ್ಯಾಸ ಕಡಿಮೆ, ಆದರೆ ಕರ್ತನನ್ನು ಕಂಡುಕೊಂಡಾಗ ಹೊಸ ಕೀರ್ತನೆಗಳನ್ನು ಅವರಿಗೆ ಕೊಟ್ಟರು. ಇವತ್ತು ಪ್ರತಿದಿನ ಹೊಸ ಕೀರ್ತನೆಗಳನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಂಬಿಗಸ್ತರಾಗಿ ಕರ್ತನನ್ನು ಹಿಂಬಾಲಿಸಿ ಆರಾಧಿಸುವಾಗ ದೇವರು ನಮಗೆ ಹೊಸ ಹಾಡುಗಳನ್ನು ಕೊಡುವಾತನಾಗಿದ್ದಾನೆ. ಆತನ ಉಪಕಾರವನ್ನು ನಾವು ವರ್ಣಿಸುವಂಥವರಾಗಿದ್ದೇವೆ. ನಮ್ಮ ವಿಚಾರಗಳು ಬದಲಾಗ್ತವೆ, ನಮ್ಮ ಆಲೋಚನೆಗಳು ಬದಲಾಗ್ತವೆ, ನಮ್ಮ ಮಾತುಗಳು ಬದಲಾಗ್ತವೆ, ನಮ್ಮ ಕೃತ್ಯಗಳು ಬದಲಾಗ್ತವೆ, ನಮ್ಮ ಹಾಡುಗಳು ಬದಲಾಗ್ತವೆ. ಅದು ಕರ್ತನಿಗೋಸ್ಕರವಾಗಿ ಮಾರ್ಪಡುವಂಥದ್ದಾಗಿರುತ್ತದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿರೋಣ. ನಾವು ಇಬ್ರಿಯ ಪತ್ರಿಕೆಗೆ ಬರುವಂಥ ಸಮಯದಲ್ಲಿ, ಇಬ್ರಿಯ ಪತ್ರಿಕೆಯಲ್ಲಿ 10ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ಅಲ್ಲಿ ನಾವು ವಾಕ್ಯವನ್ನು ಓದುವಂಥವರಾಗಿರುತ್ತೇವೆ. 19 ಮತ್ತು 20ನೇ ವಾಕ್ಯ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಈಗ ದೇವರು ನಮ್ಮನ್ನು ಹೊಸ ದಾರಿಗೆ ತಂದಿದ್ದಾನೆ. ನೋಡಿ, ಹಿಂದೆ ದೇವರ ಹತ್ತಿರ ಬರಲಿಕ್ಕೆ ದಾರಿ ಸಿದ್ಧವಾಗಿರಲಿಲ್ಲ. ನೋಡಿ, ಆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಮೋಶೆ ಮರುಭೂಮಿಯಲ್ಲಿ ಎಬ್ಬಿಸಿದಂಥ, ದೇವರ ಅಪ್ಪಣೆಯ ಪ್ರಕಾರ ಎಬ್ಬಿಸಿದಂಥ ದೇವದರ್ಶನದ ಗುಡಾರವಾಗಿದ್ದಿರಬಹುದು, ಅಥವಾ ದಾವಿದ ಪ್ರಾರ್ಥನೆ ಮಾಡಿದಾಗ ದೇವರ ಪ್ರಾರ್ಥನೆಗೆ ಉತ್ತರ ಕೊಟ್ಟು ದಾವಿದನ ಮೂಲಕವಾಗಿ ಕಟ್ಟಿಸದಿದ್ದರೂ ದಾವಿದನ ಮಗನಾಗಿದ್ದಂಥ ಸೊಲೊಮೋನನ ಮೂಲಕವಾಗಿ ಕಟ್ಟಿಸಲ್ಪಟ್ಟಂಥ ಆಲಯವಾಗಿದ್ದರು ಆ ದೇವದರ್ಶನ ಗುಡಾರ, ಈ ಆಲಯ. ಎರಡೂ ಕಡೆಗಳಲ್ಲಿ ನಾವು ನೋಡ್ತೇವೆ ಮಹಾಪರಿಶುದ್ಧ ಸ್ಥಳ, ನಂತರ ಪರಿಶುದ್ಧ ಸ್ಥಳ, ನಂತರ ಅಂಗಳ ಅಥವಾ ಪ್ರಾಕಾರ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಆ ಮಹಾಪರಿಶುದ್ಧ ಸ್ಥಳದಲ್ಲಿ ದೇವರ ಆ ಮಂಜೂಷದ ಪೆಟ್ಟಿಗೆ ಅಥವಾ ಅದರೊಳಗೆ ಮತ್ತೇನೂ ಇರಲಿಲ್ಲ. ಅಲ್ಲಿ 2 ಕಲ್ಲಿನ ಹಲಿಗೆಗಳಲ್ಲಿ ಬರೆಯಲ್ಪಟ್ಟಂಥ ದಶಾಜ್ಞೆಗಳು, ದೇವರ ವಾಕ್ಯ ಇತ್ತು. ನೋಡಿ, ಅದು ಮಹಾಪರಿಶುದ್ಧ ಸ್ಥಳ. ಅಲ್ಲಿ ದೇವರ ತೇಜಸ್ಸು, ದೇವರ ಮಹಿಮೆ ಹೊಳೆಯುವಂಥದ್ದಾಗಿರುತ್ತಿತ್ತು. ನೋಡಿ, ಅಲ್ಲಿಗೆ ಪ್ರವೇಶ ಮಾಡಬೇಕಾದ್ರೆ ಮಹಾಯಾಜಕನು ವರ್ಷಕ್ಕೊಂದು ಸಲ ಮಾತ್ರ ಹೆದರುತ್ತಾ ನಡುಗುತ್ತಾ ಆತ
ಯಜ್ಞವನ್ನು ಅರ್ಪಿಸಿ ರಕ್ತವನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಆದರೆ ಕರ್ತನಾಗಿರುವ ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಾಗ ದೇವಾಲಯದ ತೆರೆ ಮೇಲಿನಿಂದ ಕೆಳಗಿನವರೆಗೆ ಹರಿದೋಯ್ತು. ಈಗ ಮಹಾಪರಿಶುದ್ಧ ಸ್ಥಳ ಮತ್ತು ಪರಿಶುದ್ಧ ಸ್ಥಳಕ್ಕೆ ಮಧ್ಯದಲ್ಲಿನ ಆ ಒಂದು ಮರೆ, ಆ ಒಂದು ತೆರೆ, ಆ ಒಂದು ಕರ್ಟನ್ ಅಲ್ಲಿಂದ ತೆಗೆದು ಹಾಕಲ್ಪಟ್ಟಿತ್ತು ಎಂಬುದಾಗಿ ಅದು ದೊಡ್ಡ ಆತ್ಮಿಕ ಅರ್ಥವನ್ನು ಸೂಚಿಸ್ತದೆ. ಈಗ ಕ್ರಿಸ್ತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಎನಿ ಟೈಮ್, ಯಾವಾಗ ಬೇಕಾದರೂ ಕ್ರಿಸ್ತನ ಬಳಿಗೆ ಬರುವುದಕ್ಕೆ ನಮಗೆ ಮಾರ್ಗವನ್ನು ದೇವರು ತೆರೆದಿದ್ದಾನೆ. ಇಲ್ಲಿ ಪ್ರಾರಂಭದಲ್ಲಿ ನಾವು 19ನೇ ವಾಕ್ಯದಲ್ಲಿ ನೋಡಿದ್ದೀವಿ, ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿ. ನೋಡಿ, ಜೀವವುಳ್ಳ ಹೊಸ ದಾರಿ. ನೋಡಿ, ದೇವರು ನಮ್ಮ ಜೀವಿತದಲ್ಲಿ ಹೊಸದನ್ನು ಮಾಡುವವನು. ಈಗ ನಮ್ಮನ್ನು ಹೊಸ ದಾರಿಯಲ್ಲಿ ನಡೆಸ್ತಾ ಇದ್ದಾನೆ. ಇದು ಜೀವವುಳ್ಳ ದಾರಿ. ಈ ದಾರಿ ಕ್ರಿಸ್ತನ ರಕ್ತದ ಮೂಲಕ ಮತ್ತು ಆತನ ಶರೀರದ ಮೂಲಕ ಇರುವಂಥ ದಾರಿ. ಇದು ದೇವರ ಸಮಕ್ಷಮಕ್ಕೆ, ದೇವರ ಸಾನ್ನಿಧ್ಯಕ್ಕೆ ಎನಿ ಟೈಮ್, ಯಾವ ನೀಡ್, ಯಾವ ಅವಶ್ಯಕತೆ, ಯಾವ ಅತ್ಯವಶ್ಯಕವಾದ ಸಂದರ್ಭದಲ್ಲಿ, ಯಾವ ಸಮಯದಲ್ಲೂ ದೇವರ ಸನ್ನಿಧಿಗೆ ಬರಲಿಕ್ಕೆ ಆಗ್ತದೆ. ಮಹಾಯಾಜಕರಿಗೆ ಕೂಡ ಆ ಕಾಲದಲ್ಲಿ ವರ್ಷಕ್ಕೆ ಒಂದು ಸಲ ಮಾತ್ರ ಮಹಾಪರಿಶುದ್ಧ ಸ್ಥಳಕ್ಕೆ ಬರಲಿಕ್ಕೆ ಆಗ್ತಾಯಿತ್ತು. ಈಗ ನಂಬಿಕೆಯ ಮೂಲಕ ದೇವರ ಸಾನ್ನಿಧ್ಯಕ್ಕೆ ಯಾವಾಗ ಬೇಕಾದರೂ ನಮಗೆ ಬರಲಿಕ್ಕೆ ಸಾಧ್ಯ ಎಂಬುದಾಗಿ ಇಲ್ಲಿ ಆತ್ಮಿಕ ಅರ್ಥದಲ್ಲಿ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಾವು ಯೆಶಾಯನ ಪ್ರವಾದನೆಗೆ ತಿರುಗಿ ನಾವು ಬರುವಂಥ ಸಮಯದಲ್ಲಿ ಯೆಶಾಯನ ಪ್ರವಾದನೆ 40ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನ ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿದಣಿಯರು, ನಡೆದು ಬಾಳಲರು. ಈಗ ನಮ್ಮ ಕರ್ತನು ಹೊಸದನ್ನಾಗಿ ಮಾಡುವಂಥ ದೇವರಾಗಿದ್ದಾನೆ. ಎಲ್ಲವನ್ನು ಹೊಸದನ್ನಾಗಿ ಮಾಡುವಂಥ ದೇವರಾಗಿದ್ದಾನೆ. ನೋಡಿ, ಹೊಸ ಬಲವನ್ನು ಕೊಟ್ಟು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ ನಾವು ಕರ್ತನಲ್ಲಿ ನಿರೀಕ್ಷೆ ಇಟ್ಟಿದ್ದೇವೆ. ಕರ್ತನು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಎಂಬುದಾಗಿ ನಿರೀಕ್ಷೆ ಇಟ್ಟಿರುವುದಾದರೆ ನಾವು ಏನಾಗ್ತೇವೆ? ಹೊಸ ಬಲ ಹೊಂದಿಕೊಳ್ತೇವೆ. ಎಂಥ ರೀತಿಯಲ್ಲಿ, ಯಾವ ರೀತಿಯಲ್ಲಿ? ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವ ರೀತಿಯಲ್ಲಿ ದೇವರು ನಮಗೆ ಹೊಸ ಬಲವನ್ನು ಕೊಡುವಾತನಾಗಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಹದ್ದುಗಳಿಗೆ ಅದರ ಗರಿಗಳು, ಅದರ ಆ ಒಂದು ಗರಿಗಳು ಹಳೆಯದಾಗುವಾಗ, ಮುದಿಯಾಗುವಾಗ ಅದಕ್ಕೆ ಇನ್ನು ಸುಲಭವಾಗಿ ಹಾರಲಿಕ್ಕೆ, ಮೇಲಕ್ಕೆ ಏರಲಿಕ್ಕೆ ಆಗಲ್ಲ, ಬೇಟೆಗಳ ಮೇಲೆ ಎರಗಲಿಕ್ಕೆ ಆಗಲ್ಲ. ಆಗ ಅದೇನು ಮಾಡ್ತದೆ? ತುಂಬ ವರ್ಷಗಳಾದಾಗ ಅದೇನು ಮಾಡ್ತದೆ? ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ, ಅಂದರೆ ಸುರಕ್ಷಿತವಾದ ಸ್ಥಳದಲ್ಲಿ, ಶತ್ರುಗಳ ದಾಳಿಗಳು ಬರದಂಥ ಸ್ಥಳದಲ್ಲಿ, ಒಂದು ಎತ್ತರವಾದ ಮರದ, ಅಂದರೆ ಅದು ಹೆಚ್ಚು ಕಡಿಮೆ ಎತ್ತರವಾದ ಗುಡ್ಡಗಳಲ್ಲಿರುವ ಎತ್ತರವಾದ ಮರದ ಮೇಲೆ ಅಥವಾ ಕೋಡುಗಲ್ಲುಗಳು ಇಂಥವುಗಳ ಸಂದುಗಳಲ್ಲಿ ಕುಳಿತುಕೊಂಡು ಅದೇನು ಮಾಡ್ತದೆ? ತನ್ನ ಗರಿಗಳನ್ನೆಲ್ಲ ಕಷ್ಟಪಟ್ಟು ನೋವು ಸಹಿಸಿ ಕಿತ್ತಿ ಹಾಕ್ತದೆ. ಬಹಳ ಕಷ್ಟಪಟ್ಟು ಹಸಿವೆಯಿಂದ ಬಹಳ ದಿನ ಕುಳಿತುಕೊಂಡು ಆ ಗರಿಗಳನ್ನೆಲ್ಲ ಪೂರ್ತಿಯಾಗಿ ಕಿತ್ತಿ ಹಾಕ್ತದೆ. ನೋವು ಬಂದರೂ ಕೂಡ ಕಿತ್ತಿ ಹಾಕ್ತದೆ. ನಂತರ ಅದು ಕಾಯ್ತಾ ಇರ್ತದೆ. ಅದೇ ಜಾಗದಲ್ಲಿ ಹೊಸ ಗರಿಗಳು ಮೂಡುವುದಕ್ಕೆ ಪ್ರಾರಂಭ ಆಗ್ತದೆ. ಹಾಗೆ ಆ ಗರಿಗಳು ಬೆಳೆದು ದೊಡ್ಡ ಗರಿಗಳಾಗಿ ಒಂದು ಹೊಸ ಗರಿಗಳು ಉಳ್ಳಂಥ ಹೊಸ ಹದ್ದಾಗಿ, ರಣಹದ್ದಾಗಿ, ಹದ್ದಾಗಿ ಮಾರ್ಪಟ್ಟು ಅದು ರೆಕ್ಕೆಗಳನ್ನು ಚಾಚಿಕೊಂಡು ಏರ್ತದೆ ಅಥವಾ ಹಾರ್ತದೆ ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ನೋಡ್ತಾ ಇದ್ದೇವೆ, ಯೆಹೋವನನ್ನು ನಿರೀಕ್ಷಿಸುವವರಿಗೆ ಹೊಸ ಬಲ ದೇವರು ಕೊಡುವಾತನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮ ಜೀವಿತದಲ್ಲಿ ಎಲ್ಲ ಹಳೆಯದಾಗಿದೆ, ಹೌದು, ಮುಗೀತು, ನನ್ನಿಂದ ಸಾಧ್ಯವಿಲ್ಲ, ನನಗಿನ್ನು ಮುಂದುವರಿಲಿಕ್ಕೆ ಆಗಲಿಕ್ಕಿಲ್ಲ, ನನ್ನಿಂದ ಏನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ, ಈ ರೀತಿ ನೆನೆಸಿಕೊಂಡವರಾಗಿರೋದಾದರೆ ಹೊಸದನ್ನು ಮಾಡುವಂಥ ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಬಲವನ್ನು ಕೊಟ್ಟು ಹದ್ದುಗಳ ಹಾಗೆ ರೆಕ್ಕೆ ಚಾಚಿಕೊಂಡು ಏರುವ ಹಾಗೆ ಮಾಡಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಕಡೆಯ ವಾಕ್ಯಕ್ಕೆ ನಾವು ಬರುವಂಥ ಸಮಯದಲ್ಲಿ, ಯೆಶಾಯನ ಪ್ರವಾದನ ಗ್ರಂಥಕ್ಕೆ ನಾವು ಬರುವಂಥ ಸಮಯದಲ್ಲಿ ತಿರುಗಿ ನಾವು ಬರುವಾಗ 62ನೇ ಅಧ್ಯಾಯ ಅದರ 2ನೇ ವಾಕ್ಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ, ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೊಸ ಹೆಸರನ್ನು ದೇವರು ನಿನಗೆ ಕೊಡುವಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿ ಅನೇಕ ವಿಷಯಗಳಿದ್ದಾವೆ. ಜನಾಂಗಗಳ ಮುಂದೆ, ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜರು ನಿನ್ನ ವೈಭವವನ್ನು ನೋಡು. ನಿನ್ನ ಧರ್ಮ, ನಿನ್ನ ವೈಭವ. ಅಲ್ಲಿ ಧರ್ಮ ಅಂತ ಹೇಳುವಂಥದ್ದು ರಿಲಿಜಿಯನ್ ಎಂಬುದಾಗಿ ಅಲ್ಲ, ನೀತಿ ಎಂಬುದಾಗಿ. ಮತ್ತು ನಿನಗೆ ದೇವರು ಕೊಡುವ ವೈಭವ,
ಪವಿತ್ರಾತ್ಮನ ಮೂಲಕ ನಿನಗೆ ದೊರಕುವಂಥ ವೈಭವ ಮಹಿಮೆಯನ್ನು ಬೇರೆ ಎಲ್ಲ ಜನರು ನೋಡುವ ಹಾಗೆ ಮಾಡುವನು ಎಂಬುದಾಗಿ, ಮತ್ತು ನಿನಗೆ ಹೊಸ ಹೆಸರು ಕೊಡುವರು. ಹಿಂದೆ ಬೇರೆ ಥರ ಹೆಸರುಗಳಿಂದ ನಮ್ಮನ್ನು ಕರೀತಾ ಇದ್ದಿದ್ದಿರಬಹುದು, ಆದರೆ ಹೊಸ ಹೆಸರು, ಇವರು ದೇವರ ಸೇವಕರು, ಇವರು ದೇವರ ಮಕ್ಕಳು, ಇವರನ್ನು ದೇವರು ಆಶೀರ್ವದಿಸಿದ್ದಾನೆ, ಇವರು ದೇವರ ಆದುಕೊಂಡಂಥವರು, ಇವರು ದೇವಜನರು, ಇವರು ಯೇಸುವಿನ ಶಿಷ್ಯರು, ಇವರು ದಾರಿ ಮಾಡುವಂಥವ್ರು, ದಾರಿ ಹಾಕಿಸುವಂಥವ್ರು, ಇವರು ಕೂಡಿಸುವಂಥವ್ರು, ಇವರು ಸಂತೋಷ ಕೊಡುವವರು, ಇವರು ಸಮಾಧಾನ ಕೊಡುವವರು, ಇವರು ಪರಲೋಕ ರಾಜ್ಯದ ಸುವಾರ್ತೆ ಸಾರುವವರು. ನೋಡಿ, ಹೊಸ ಹೆಸರನ್ನು ಕೊಟ್ಟು ಆಶೀರ್ವಾದಿಸಿ ನಡೆಸ್ತಾನೆ. ಈಗಾಗಲೇ ನಾನು ಹೇಳಿದಂಥ ಎಲ್ಲ ಭಾಗಗಳು ಸತ್ಯವೇದದಲ್ಲಿ ಇರುವಂಥ ಹೆಸರುಗಳೇ ಆಗಿದ್ದಾವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಮಯದ ಅಭಾವದಿಂದ ವಿವರಿಸಲಿಕ್ಕೆ ಹೋಗಲಿಲ್ಲ, ಆದರೆ ದೇವರು ನಮಗೆ ಹೊಸ ಹೆಸರು ಕೊಟ್ಟು ನಡೆಸ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತೇವೆ ದೇವರು ಹೊಸದನ್ನಾಗಿ ಮಾಡುವಂಥ ದೇವರು. ಹೌದು, ದೇವರು ಹೊಸ ದಾರಿಗಳನ್ನು ತೆರೆಯುತ್ತಾನೆ. ಮರುಭೂಮಿಯಲ್ಲಿ ನದಿಗಳನ್ನು ಹರಿಸುವ ಹಾಗೆ ಮಾಡುವಾತನಾಗಿದ್ದಾನೆ. ಹೊಸ ಸೃಷ್ಟಿ ಮಾಡ್ತಾನೆ, ಹೊಸ ಪಾತ್ರೆ ಮಾಡ್ತಾನೆ, ಹೊಸ ಕೀರ್ತನೆ ಕೊಡ್ತಾನೆ, ಹೊಸ ದಾರಿಯಲ್ಲಿ ನಮ್ಮನ್ನು ನಡೆಸ್ತಾನೆ. ದೇವರ ಸನ್ನಿಧಿಗೆ ಯಾವಾಗಲೂ ನಮಗೆ ಬರುವ ಹಾಗೆ, ಎನಿ ಟೈಮ್ ನಮಗೆ ಬರುವ ಹಾಗೆ ಸಹಾಯ ಮಾಡ್ತಾನೆ. ಹೊಸ ಬಲ ಕೊಟ್ಟು ನಡೆಸುವಾತನಾಗಿದ್ದಾನೆ, ಹೊಸ ಹೆಸರು ಕೊಟ್ಟು ನಡೆಸುವಾತನಾಗಿದ್ದಾನೆ. ಹಾಗಾಗಿ ದೇವರ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ನಿನ್ನ ಪರಿಶುದ್ಧವಾದಂಥ ಮಹಿಮೆಯುಳ್ಳ ನಾಮಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ನೀನು ಎಲ್ಲವನ್ನ ಹೊಸದು ಮಾಡುವಂಥ ದೇವರಾಗಿದ್ದಿ, ಹೊಸ ಸೃಷ್ಟಿ ಮಾಡುವಂಥ ದೇವರಾಗಿದ್ದಿ. ಹೌದು ಸ್ವಾಮಿ, ಹೊಸ ಪಾತ್ರೆಯನ್ನಾಗಿ ಮಾಡುವಂಥ ದೇವರಾಗಿದ್ದಿ, ಹೊಸ ಬಲವನ್ನು ಕೊಡುವಂಥ ದೇವರಾಗಿದ್ದಿ. ಹೌದು ಸ್ವಾಮಿ ಕರ್ತನೆ, ಹೌದು ಮರುಭೂಮಿಯಲ್ಲಿ ಹೌದು ನದಿಗಳನ್ನು ಹರಿಯುವ ಹಾಗೆ ಮಾಡುವಂಥವನು, ಮಾರ್ಗವನ್ನು ಸಿದ್ಧ ಮಾಡುವಂಥ ದೇವರಾಗಿದ್ದಿ, ದಾರಿಗಳನ್ನು ತೆರೆಯುವಂಥ ದೇವರಾಗಿದ್ದಿ. ಹೌದು ಸ್ವಾಮಿ, ಮಾತ್ರವಲ್ಲ ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಹೊಸ ಹೆಸರನ್ನು ಕೊಟ್ಟು ನಡೆಸುವಂಥ ದೇವರಾಗಿದ್ದಿ. ಹೌದು, ಈ ಹೊತ್ತು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರನ್ನು ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ಒಪ್ಪಿಸಿಕೊಡೋರಾಗಿದ್ದೇವೆ. ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದಿಸು. ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಮಹಿಮೆಯ ಪ್ರಸನ್ನತೆ ಇಳಿಯಲಿ. ಹೌದು ಸ್ವಾಮಿ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ನೀನು ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಅವರಿಗಿರುವಂಥ ಎಲ್ಲ ರೀತಿಯ ಹೌದು ಕರ್ತನೆ ದೇವ, ಆ ಹಳೆಯ ಆ ದುಃಖದ ಕಷ್ಟದ ಕಣ್ಣೀರಿನ ಪರಿಸ್ಥಿತಿಯಿಂದ ಬಿಡಿಸಿ ಹೊಸ ಅನುಭವದಲ್ಲಿ ನಡೆಸು. ಎಲ್ಲ ಕೆಟ್ಟ ಹೆಸರುಗಳಿಂದ ಬಿಡಿಸಿ ಅವರಿಗೆ ಹೊಸ ಹೆಸರನ್ನು ಕೊಟ್ಟು ಅದ್ಭುತವಾಗಿ ನಡೆಸು. ರಕ್ಷಣೆ ಹೊಂದದವರು ಹೊಸ ಸೃಷ್ಟಿಗಳಾಗಿ ಮಾರ್ಪಡಲಿ. ಹೌದು, ಹೊಸ ಆ ಕರ್ತನೆ ಭೂಮಿ ಆಕಾಶಗಳಿಗೆ ಹೌದು ನಿನ್ನ ಮಕ್ಕಳು ಹೌದು ಹಕ್ಕುದಾರರಾಗುವಂತೆ ನೀನು ಆಶೀರ್ವಾದಿಸು. ನಿನ್ನ ಸಾನ್ನಿಧ್ಯ ಪ್ರಸನ್ನತೆಯಿಂದ ನಿನ್ನ ಮಕ್ಕಳನ್ನು ನಡೆಸು. ಎಲ್ಲ ರೋಗಗಳಿಂದ, ಎಲ್ಲ ಸಾಲಗಳಿಂದ, ಕಷ್ಟಗಳಿಂದ ಬಿಡಿಸು. ಆತ್ಮಿಕ ಜೀವಿತದಲ್ಲಿ ಬಲ ಕೊಟ್ಟು, ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬಲಪಡಿಸಿ, ನಂಬಿಕೆ ನಿರೀಕ್ಷೆಯಲ್ಲಿ ಬಲಗೊಂಡವರಾಗಿ ನಡೆಯುವಂತೆ ಕೃಪೆ ಕೊಡು ಸ್ವಾಮಿ. ನಿನ್ನ ಕರಗಳಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಒಪ್ಪಿಸಿದ್ದೇನೆ. ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೊಡದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ಒಪ್ಪಿಸಿದ್ದೇನೆ. ಆಶೀರ್ವಾದಿಸು. ಈ ವಾರದಲ್ಲಿ ದಿನ ಬರೋಣವಾಗಿದ್ದರೆ ನಿನ್ನದು ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರೋ ದೇವರ ಪ್ರೀತಿಯು, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕ ಟಿವಿ ಮೂಲಕ ಭಾಗವಹಿಸಿರುವ ಪ್ರತಿಯೊಬ್ಬೊಬ್ಬರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್.